ಇನ್ನು ಬೇಲ್ ಮೇಲೆ ಹೊರಗೆ ಬಂದಿರುವಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ಗೆ ಈಗ ಅಸಲಿ ಸಂಕಷ್ಟ ಶುರುವಾದಂಗೆ ಕಾಣಿಸ್ತಾ ಇದೆ. ದರ್ಶನ್ ಜಾಮೀನು ರದ್ದು ಮಾಡುವಂತೆ ಕೋರಿ ಪೊಲೀಸರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹೈಕೋರ್ಟ್ನಲ್ಲಿ ಜಾಮೀನು ಪಡೆದ ನಟ ದರ್ಶನ್ ಸೇರಿ 7 ಆರೋಪಿಗಳ ವಿರುದ್ಧ ಮೇಲ್ಮನವಿ ಹೋಗಿದ್ದಾರೆ. ರಾಜ್ಯ ಪೊಲೀಸರ ಪರವಾಗಿ ವಕೀಲ ಅನಿಲ್ ನಿಶಾನಿ ಅರ್ಜಿ ಸಲ್ಲಿಸಿದ್ದಾರೆ. ಶೀಘ್ರವೇ ಇದು ವಿಚಾರಣೆಗೆ ಬರುವ ಸಾಧ್ಯತೆ ಇದೆ. ಡಿಸಿಎಂ ವಿದೇಶ ಪ್ರವಾಸದಲ್ಲಿದ್ದ ಹೊತ್ತಲ್ಲಿ ಆಪ್ತರೊಂದಿಗೆ ಸಿಎಂ ಸಿದ್ದರಾಮಯ್ಯನವರು ಒಂದು ಡಿನ್ನರ್ ಪಾಲಿಟಿಕ್ಸ್ ಅನ್ನು ನಡೆಸಿದ್ರು. ಇದು ನಾನಾ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿತ್ತು. ಈ ಬಗ್ಗೆ ವಿದೇಶದಿಂದ ಬಂದ ನಂತರ ಡಿಕೆ ಶಿವಕುಮಾರ್ ಕೂಲ್ ಆಗಿ ಪ್ರತಿಕ್ರಿಯಿಸಿದ್ದಾರೆ. ಎಲ್ಲರೂ ಊಟಕ್ಕೆ ಸೇರಿದ್ರು, ಇದರಲ್ಲೇನಿದೆ ತಪ್ಪು, ಇದಕ್ಯಾಕೆ ರಾಜಕೀಯ ಬೆರೆಸ್ತೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಅವರಂತೂ ಮಾಧ್ಯಮಗಳಲ್ಲಿ ವರದಿ ಆದಂತೆ ಏನೂ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ. ಈ ಮಧ್ಯೆ 2028ಕ್ಕೆ ನಾನೇ ಸಿಎಂ ಅಭ್ಯರ್ಥಿ ಅಂತ ಸತೀಶ್ ಜಾರಕಿಹೊಳಿ ಘೋಷಿಸಿದ್ದಾರೆ. ಯಾದಗಿರಿಯಲ್ಲಿ ಅವರ ಬೆಂಬಲಿಗರು ಸಹ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿಯನ್ನು ಘೋಷಣೆಯನ್ನು ಮೊಳಗಿಸಿದ್ದಾರೆ. ಏನು ಊಟಕ್ಕೆ ಸೇರ್ತೀವಿ, ಅದಕ್ಕೆ ಯಾಕೆ ನೀವು ಯಾಕೆ ರಾಜಕಾರಣ ಬೆರೆಸ್ಕೊಳ್ತೀರಿ? ಅವ್ರವ್ರ ಫ್ಯಾಮಿಲಿ ಕರ್ಕೊಂಡು ಬೆಂಗಳೂರಲ್ಲಿರೋರು ಒಂದು ಆಯ್ತು ಬನ್ನಿ ಸಾಯಂಕಾಲ ಸೇರಿದ್ದಾರೆ, ತಪ್ಪೇನಿದೆ? ನಾನು ಮೀಟಿಂಗ್ ಕರೀತಾ ಇರ್ತೀನಪ್ಪ ಆಗಾಗ ಊಟಕ್ಕೆ. ಅಲ್ಲ ಸರ್, ಈಗ ಕ್ಯಾಬಿನೆಟ್ ರೀಶಫಲ್, ಕೆಪಿಸಿಸಿ ಅಧ್ಯಕ್ಷ ನೋಡಪ್ಪ, ಯಾವ ಚರ್ಚೆನೂ ಇಲ್ಲ. ನಿಮ್ ಮಾಧ್ಯಮಕ್ಕೆ ಯಾರೋ ಸುಮ್ನೆ ತಪ್ಪು ಮಾಹಿತಿ ಕೊಟ್ಟು ನಿಮ್ಮನ್ನ ಬ್ಯುಸಿ ಇಡ್ತಾ ಇದಾರೆ ಅಷ್ಟೇ. ನನಗೆ ಕರೆದಿದ್ದವರು ಸತೀಶ್ ಜಾರಕಿಹೊಳಿ. ಅಲ್ಲಿ ರಾಜಕೀಯ ಮಾತಾಡಿಲ್ಲ. ಪಾರ್ಟಿ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಚರ್ಚೆ ಮಾಡಿದ್ರು ಅಷ್ಟೇ. ಪತ್ರಿಕೆಯಲ್ಲಿ ಟಿವಿನಲ್ಲಿ ಬರ್ತಾ ಇರೋದೆಲ್ಲ ಅದೇನೂ ನಡೆದಿಲ್ಲ. ನೀವು ಊಹಿಸ್ಕೊಂಡ್ರೆ ಏನ್ ಮಾಡೋದು? ಪತ್ರಿಕೋದ್ಯಮ ಇದೆಯಲ್ಲ, ಬಹಳ ಡೇಂಜರ್. ಯಾರನ್ನ ಕರೆದಿರ್ತಾರ ಅವ್ರು ಊಟಕ್ಕೆ ಹೋಗ್ಬೇಕಲ್ವಾ? ಕರೆದಿದ್ದವರೆಲ್ಲ ಹೋಗ್ಬೇಕಾ? ನಾನ್ ವೆಜ್ಜು ಎರಡೂ ಇತ್ತು. ಹೇಳಿದಿಲ್ಲ, ಎಷ್ಟು ಸಲ ಹೇಳಿದ್ವಿ. 28ರಿಗೆ ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿದ್ವಿ. ಟ್ರೈ ಮಾಡ್ತೀವಿ ಅಂತ ಹೇಳಿದ್ವಿ. ಈ ಅವಧಿಗೆ ನಮ್ಮ ಪ್ರಶ್ನೆ ಇಲ್ಲ. ಇಲ್ಲಿ ಅಂತ ಅವಕಾಶ ಬರೋಲ್ಲ. ಇದಾರಲ್ಲ ಮುಖ್ಯಮಂತ್ರಿಗಳಿದ್ದಾರೆ, ಸೊ ಅವ್ರ ಮುಂದೆ ಇಲ್ಲ ಸಿಗು ಪ್ರಶ್ನೆ ಬರೋದಿಲ್ಲ. ಅದು ಈ ಅವಧಿಗೆ ಬರೋಲ್ಲ. ನಾವು ಮುಂದಿನ ಅವಧಿ ಅಂತೇಳಿ ನೋಡೋಣ ಕಾದು. ಮೋಸ್ಟ್ಲಿ ಮನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ರಲ್ಲ, ಬಿಸಿ ಇಡ್ತಾ ಇದ್ರೆ ನಮ್ಮನ್ನು ಯಾರೋ ಅಂತೇಳಿ. ಯಾರೋ ಇಲ್ಲ, ನಿಮ್ಮ ಪಾರ್ಟಿಯವರೇ ಇರಬೇಕು ಮೋಸ್ಟ್ಲಿ. ಏನು ಅಭಿವೃದ್ಧಿಗಳಾಗ್ತಾ ಇಲ್ಲ ಅನ್ನುವಂಥ ಆರೋಪಗಳು ನಿಮ್ಮ ಸರ್ಕಾರ ಏನು ಹೊತ್ಕೊಳ್ತಾ ಇದೆ. ಅದು ಯಾವುದೂ ಕೂಡ ಗೋಚರಿಸಬಾರ್ದು ಅಂತ ಹೇಳ್ಬಿಟ್ಟು ಡೈವರ್ಟ್ ಮಾಡುವಂಥ, ಬಿಸಿ ಮಾಡುವಂಥ ಕೆಲಸಕ್ಕೆ ಇವ್ರು ಹೋಗ್ತಾ ಇದ್ದಾರಾ? ಏನೋ ಇರಬೇಕಪ್ಪ. ಯಾರಿಗೆ ಗೊತ್ತು ಯಾರ್ಯಾರ ಮನೇಲಿ ಯಾವ ಊಟ ಮಾಡ್ತಾರೆ. ಬಂದ್ಬಿಡಿ. ಅಲ್ಲಿ ನಿಮ್ಮಲ್ಲಿ ಏನು ಡಿಸ್ಕಷನ್ ಆಗ್ತಾ ಇದೆ, ಮಾಧ್ಯಮಗಳಲ್ಲಿ ಬಂದಿರುವಂಥ ವರದಿ ಥರ ಏನೂ ಇಲ್ಲ. ನಿಮ್ಮಲ್ಲಿ ಡಿಸ್ಕಷನ್ ಆಗುವಂಥದ್ದು ಪಿನ್ ಟು ಪಿನ್ ಬಂದ್ಬಿಟ್ಟು ಆಚೆ ಹಂಗೆ ಹೇಳ್ತಿರೋ, ಇಂತಿಂಥದ್ದು ಚರ್ಚೆ ಮಾಡಿದ್ವಿ, ಇಂತಿಂಥದ್ದಾಯ್ತು ಅಂತ ಹೇಳೋದಲ್ಲ ಸುದ್ದಿ, ಸುದ್ದಿ ಅನ್ನೋದು ಅವ್ರಿಗೆ ಅರ್ಥ. ಏನ್ ಚೆನ್ನಾಗಿ ಆಟ ಆಡ್ತೀರಾ ಅಂದ್ರೆ ಏನ್ ಮಾಡೋದು, ರಾಜಕೀಯ ಅಲ್ವಾ, ಅದೇ ಹಚ್ಕೊಂಡಿರ್ತಾರೆ ಅವಾಗ. ಇನ್ನು ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಕೈ ಹಿಡಿದಿದ್ವು. ಇದೇ ಪ್ರಯೋಗವನ್ನು ದೆಹಲಿಯಲ್ಲಿ ಮಾಡೋಕೆ ಕಾಂಗ್ರೆಸ್ ಈಗ ಮುಂದಾಗಿದೆ. ಇಂದು ದೆಹಲಿಯಲ್ಲಿ ಕಾಂಗ್ರೆಸ್ ಗೃಹಲಕ್ಷ್ಮಿ ಮಾದರಿಯ ಗ್ಯಾರಂಟಿ ಯೋಜನೆಯನ್ನು ಪ್ರಕಟಿಸಿದೆ. ಪ್ಯಾರಿ ದೀದಿ ಯೋಜನೆಯನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಕಟಿಸಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ತಿಂಗಳಿಗೆ 2,500 ರೂಪಾಯಿ ಕೊಡ್ತೀವಿ ಎಂದಿದ್ದಾರೆ. ಇಲ್ಲಿಕ್ಕಿಂತ 500 ರೂಪಾಯಿ ಹೆಚ್ಚಿಗೆನಾ? ಇದು ಅನ್ಯಾಯ ಅಲ್ವಾ? ಇಲ್ಲಿ 2,000 ರೂಪಾಯಿ ಅಷ್ಟೇ ಅಲ್ವಾ? ಅಲ್ಲಿ 2,500 ರೂಪಾಯಿನಾ? ಅಧಿಕಾರಕ್ಕೆ ಬಂದರೆ ಮೊದಲ ಕ್ಯಾಬಿನೆಟ್ನಲ್ಲಿ ಇದನ್ನು ಜಾರಿ ತರ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಬೊಮ್ಮಸಂದ್ರದಿಂದ ಜಯನಗರದ ಆರ್ವಿ ರೋಡ್ ನಡುವೆ ಮೆಟ್ರೋ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ. ಹಳದಿ ಮಾರ್ಗದಲ್ಲಿ ಈಗಾಗಲೇ ಸಿಗ್ನಲ್ ಟೆಸ್ಟಿಂಗ್ ಪ್ರಾಯೋಗಿಕ ಸಂಚಾರ ಮುಗಿದಿದೆ. ಇದೀಗ ಪಶ್ಚಿಮ ಬಂಗಾಳದ ಟಿಟಾಘರ್ ರೈಲು ಕಾರ್ಖಾನೆ ಮತ್ತು ಹಳದಿ ಮಾರ್ಗಕ್ಕೆ ಮೆಟ್ರೋ ರೈಲು ಪೂರೈಸಿದೆ. ಈ ಕ್ಷಣಕ್ಕೆ ಸಂಸದ ತೇಜಸ್ವಿ ಸೂರ್ಯ ಸಾಕ್ಷಿಯಾಗಿದ್ದು ಸಂತಸವನ್ನು ಹಂಚಿಕೊಂಡಿದ್ದಾರೆ. ಮುಂದಿನ 15 ದಿನಗಳಲ್ಲಿ ಈ ಮೆಟ್ರೋ ರೈಲು ಬೆಂಗಳೂರು ತಲುಪಲಿದೆ. ಈಗಾಗಲೇ ಒಂದು ರೈಲು ಆಗಮಿಸಿದ್ದು ಇನ್ನೊಂದು ರೈಲು ಬಂದರೆ ಸಂಚಾರ ಶುರುವಾಗುತ್ತೆ. ಅರ್ಧ ಗಂಟೆಗೆ ಒಂದು ರೈಲಿನ ಸಂಚಾರ ಆರಂಭಿಸುವ ಬಗ್ಗೆ ಬಿಎಂಆರ್ಸಿಎಲ್ ಆಲೋಚಿಸಿದೆ. ಜಯನಗರದ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ 18.8 ಕಿಲೋಮೀಟರ್ ಉದ್ದದ ಹಳದಿ ಮಾರ್ಗ ಶುರುವಾದರೆ ಬೆಂಗಳೂರು ದಕ್ಷಿಣ ಮತ್ತು ಐಟಿಬಿಟಿ ಕಾರಿಡಾರ್ ಸಂಪರ್ಕಕ್ಕೆ ಹೆಚ್ಚಿನ ಅನುಕೂಲವಾಗುತ್ತೆ. ಮೆಟ್ರೋ ಯೆಲ್ಲೋ ಲೈನ್ ನ ಮೊದಲ ಟ್ರೈನ್ ಇವತ್ತು ನಾವು ಟಿಟಾಗರ್ ಕಲ್ಕತ್ತಾ ಇಂದ ನಾವಿವತ್ತು ಫ್ಲಾಗ್ ಆಫ್ ಮಾಡ್ತಾ ಇದ್ದೀವಿ. ಮೊದಲ ಟ್ರೈನ್ ಇವತ್ತು ಇಲ್ಲಿಂದ ಬೆಂಗಳೂರಿಗೆ ತಲುಪುವಂತದ್ದಿದೆ. ಫೆಬ್ರವರಿಯ ಮೊದಲ ವಾರದಲ್ಲಿ 2ನೇ ಟ್ರೈನ್ ಬರುವಂತದ್ದಿದೆ. ಆದಷ್ಟು ಬೇಗ ಆರ್ವಿ ರೋಡ್ ನಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಕನೆಕ್ಟ್ ಮಾಡುವಂತ ಯೆಲ್ಲೋ ಲೈನ್ ಅನ್ನ ನಾವು ಶುರು ಮಾಡ್ತೇವೆ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಮೆಟ್ರೋವನ್ನ ಬಳಸಿ ನಾವು ಒಂದು ದೊಡ್ಡ ಒಂದು ಸಮಾಧಾನವನ್ನ ತರ್ತೇವೆ ಅನ್ನುವಂತ ಕಮಿಟ್ಮೆಂಟ್ ಅನ್ನ ಬೆಂಗಳೂರಿನ ಜನಕ್ಕೆ ಈ ಸಂದರ್ಭದಲ್ಲಿ ನಾನು ಅರ್ಪಿಸ್ತಾ ಇದ್ದೇನೆ. ಕೆನಡಾದಲ್ಲಿ ಈಗ ಟ್ರೂಡೋ ರಾಜೀನಾಮೆಯನ್ನು ಕೊಟ್ಟಿದ್ದಾರಂತೆ. ಈಗ ಸದ್ಯಕ್ಕೆ ಈಗ ಅಲ್ಲಿವರೆಗೂ ಹಂಗಾಮಿಯಾಗಿ ಮುಂದುವರಿತಾರಂತೆ. ಹೊಸ PM ಆಯ್ಕೆಯಾಗುವವರೆಗೂ ಕೂಡ ಭಾಳ ಕಿರಿಕಿತ್ತು ನಮ್ಮ ದೇಶದ ಜೊತೆಗೆ ಈ ಅಪ್ಪಂದು. ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಈಗ ರಾಜೀನಾಮೆ ಕೊಟ್ಟಿರೋದು. ಚುನಾವಣೆ ಸಮಯದಲ್ಲಿ ಲಿಬರಲ್ ಪಕ್ಷದ ಮುಖ್ಯಸ್ಥ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಟ್ಟಿರೋದು. ಖಲಿಸ್ತಾನಿ ಉಗ್ರ ನಿಜ್ಜರ್ ಹತ್ಯೆ ಕೇಸ್ನಲ್ಲಿ ಭಾರತವನ್ನ ದೂಷಿಸಿದ್ರು. ಟ್ರೂಡೋ ವಿರುದ್ಧ ಈಗ ಕೆನಡಾದಲ್ಲಿ ಜನ ತಿರುಗಿ ಬಿದ್ದಿದ್ರು.
ಸೊ ಹಾಗಾಗಿ ಈಗ ಹೊಸಬರ ನೇಮಕ ಆಗುವವರೆಗೂ ಕೂಡ ಪ್ರಧಾನಿ ಸ್ಥಾನದಲ್ಲಿ ಹಂಗಾಮಿಯಾಗಿ ಮುಂದುವರಿತಾರೆ. ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಈಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇನ್ನು ಚಿಕ್ಕಮಗಳೂರಿನ ಶಾಖಾದ್ರಿ ದರ್ಗಾ ನವೀಕರಣಕ್ಕೆ ಹಿಂದೂ ಪರ ಸಂಘಟನೆಗಳು ಭಾರೀ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ? ಇದು ದರ್ಗಾ ಜಾಗವಲ್ಲ, ಪ್ರಕರಣ ಈಗಾಗಲೇ ಕೋರ್ಟ್ನಲ್ಲಿದೆ, ಹೀಗಾಗಿ ಯಾವುದೇ ಕಾಮಗಾರಿ ನಡೆಸುವಂತಿಲ್ಲ ಅಂತ ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ದಾರೆ. ಆದರೂ 500 ಪೊಲೀಸರ ಭದ್ರತೆಯಲ್ಲಿ ದರ್ಗಾದಲ್ಲಿ ನವೀಕರಣ ಕೆಲಸಗಳು ನಡೆದಿವೆ. ಸ್ಥಳ ಪರಿಶೀಲನೆಗೆ ಬಂದ ನಗರಸಭೆ ಅಧ್ಯಕ್ಷೆಗೂ ಕೂಡ ಪೊಲೀಸರು ಅನುಮತಿ ಕೊಡಲಿಲ್ಲ. ದರ್ಗಾ ಪಕ್ಕದ ಅರಳಿಕಟ್ಟೆ ಸುತ್ತಲೂ ಅಯ್ಯಪ್ಪ ಮಾಲಾಧಾರಿಗಳಿಗೆ ಬಿಡಲಿಲ್ಲ. ಅಂತ್ಯ ಸಂಸ್ಕಾರಕ್ಕಾಗಿ ಮೃತದೇಹ ಸಾಗಿಸಲು ಕೂಡ ದಾರಿ ಕೊಡಲಿಲ್ಲ. ಪೊಲೀಸರ ನಡೆಗೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಕೋರ್ಟ್ನಲ್ಲಿದ್ರೆ ಹೆಂಗ್ ಮಾಡ್ತಾರೆ ಅವರು? 120 ಕೋಟಿ ಮೊತ್ತದ ಹಗರಣ ಬಯಲಿಗೆ ತಂದ ಕಾರಣಕ್ಕೆ ಹತ್ಯೆಯಾದ ಛತ್ತೀಸ್ಗಢದ ಪತ್ರಕರ್ತ ಮುಖೇಶ್ ಕೇಸ್ನಲ್ಲಿ ಭಯಾನಕ ವಿಚಾರ ಬಯಲಾಗಿದೆ. ಪತ್ರಕರ್ತನನ್ನ ಕೊಂದ ಹಂತಕರು ಆತನ ಹೃದಯವನ್ನ ಬಗೆದಿದ್ರು, ತಲೆಯ 15 ಮೂಳೆ ಮುರಿಯುವಂತೆ ದಾಳಿ ನಡೆಸಿದ್ರು ಅಂತ ಮರಣೋತ್ತರ ಪರೀಕ್ಷೆ ನಡೆಸಿದ ವೈದ್ಯರು ತಿಳಿಸಿದ್ದಾರೆ. ಇಂತಹ ಭಯಾನಕ ಹತ್ಯೆಯನ್ನ ನೋಡೇ ಇರಲಿಲ್ಲ ಅಂತ ಹೇಳಿದ್ದಾರೆ. ಈ ಮಧ್ಯೆ ತನಿಖೆ ನಡೆಸಿದ ಪೊಲೀಸರು ಪ್ರಮುಖ ಆರೋಪಿ ಗುತ್ತಿಗೆದಾರ ಸುರೇಶ್ ಚಂದ್ರಾಕರ್ನನ್ನ ಹೈದರಾಬಾದ್ನಲ್ಲಿ ಬಂಧಿಸಿದ್ದಾರೆ. ಉಳಿದವರ ಪತ್ತೆಗೆ ಬಲೆ ಬೀಸಿದ್ದಾರೆ. ಇನ್ನು ಹೊಸ ವರ್ಷಕ್ಕೆ ವಿಶ್ ಮಾಡುವ ನೆಪದಲ್ಲಿ ಎಂಎಲ್ಸಿ ಧನಂಜಯ್ ಸರ್ಜಿ ಹೆಸರಿನಲ್ಲಿ 3 ಕಿಡಿಗೇಡಿಯೊಬ್ಬ ವಿಷ ಬೆರೆಸಿದ್ದ ಸ್ವೀಟ್ ಕಳುಹಿಸಿದ ಪ್ರಕರಣವನ್ನು ಶಿವಮೊಗ್ಗ ಪೊಲೀಸರು ಭೇದಿಸಿದ್ದಾರೆ. ಲವ್ ಬ್ರೇಕಪ್ ಆಗಿ ಮಾನಸಿಕವಾಗಿ ಒತ್ತಡಕ್ಕೆ ಸಿಲುಕಿ ಈತ ಕೃತ್ಯ ಎಸಗಿದ್ದ ಭದ್ರಾವತಿಯ ಸೌಹಾರ್ದ ಪಟೇಲನ್ನ ಈಗ ಬಂಧಿಸಿದ್ದಾರೆ. ತನ್ನ ಈ ಸ್ಥಿತಿಗೆ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಕಾರ್ಯದರ್ಶಿ ನಾಗರಾಜ್ ಮತ್ತು ಇಬ್ಬರು ವೈದ್ಯರು ಕಾರಣ ಅಂತ ಸೌಹಾರ್ದ್ ಪಟೇಲ್ ಹಾಗೆ ಸಾಧಿಸ್ತಾ ಇದ್ದ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ಈತನ ಹೆಸರು ವಿನಯ್ ಹಿರೇಮಠ್, ಬಹುಶಃ ಕರ್ನಾಟಕ ಮೂಲದವರು. ಅಮೆರಿಕಾದಲ್ಲಿ ನೆಲೆಸಿದ್ದಾರೆ. 35ನೇ ವಯಸ್ಸಿಗೆ 8,000 ಕೋಟಿಗಿಂತ ಹೆಚ್ಚು ದುಡಿದಿದ್ದಾರೆ. ಕೈ ತುಂಬ ದುಡ್ಡಿದೆ, ಆದರೆ ಏನು ಮಾಡೋದು ಅಂತ ಗೊತ್ತಿಲ್ಲದೆ ವಿನಯ್ ಹಿರೇಮಠ್ ತಲೆ ಕೆಡಿಸಿಕೊಂಡು ಕೂತಿದ್ದಾರಂತೆ. ಗರ್ಲ್ಫ್ರೆಂಡ್ ಜೊತೆಗೆ ಜಗತ್ತನ್ನು ಸುತ್ತಿದ್ದಾರೆ, ಆದರೆ ಅಭದ್ರತಾ ಭಾವದಿಂದ ಆಕೆಯನ್ನು ತೊರೆದಿದ್ದಾರಂತೆ. ಹೌದಾ? ನೀನು ಬಯಸಿದಂತೆ ನಾನಿಲ್ಲ, ಕ್ಷಮಿಸು ಅಂದಿದ್ದಾರಂತೆ. ಸದ್ಯ ಹವಾಯಿ ದ್ವೀಪದಲ್ಲಿ ಭೌತಶಾಸ್ತ್ರ ಕಲಿತಾ ಇದ್ದಾರೆ. ಲೂಮ್ ಹೆಸರಿನ ಟೆಕ್ ಸಂಸ್ಥೆ ಸ್ಥಾಪಿಸಿದ್ದ ವಿನಯ್ ಹಿರೇಮಠ್ ನಂತರ ಅದನ್ನು $975 ಮಿಲಿಯನ್ ಮಾರಾಟ ಮಾಡಿದ್ದಾರೆ. ಹಿಂಗೂ ಇರ್ತಾರಾ ಅಲ್ವಾ?